ಇವತ್ತು ಪಾಕಿಸ್ತಾನವನ್ನ ಜಗತ್ತು ನೋಡ್ತಾ ಇರೋದು ಈ ರೀತಿಯಾಗಿ. ನೀವು ಎಂತ ಡರ್ಪೋಕುಗಳು, ಎಂತ ಒಂದು ಹೇಡಿಗಳಂದ್ರೆ ನಮ್ಮ ಸತ್ಯವನ್ನ ನಾವು ತೋರಿಸಿದ್ರೆ ಮಾತ್ರ ಭಾರತ ಕೂಡ ಇನ್ನು ಶೈನ್ ಆಗೋದಕ್ಕೆ ಶುರುವಾಗುತ್ತೆ. ನಿಜವಾದ ಅರ್ಥದಲ್ಲಿ ಭಾರತ ಸೂಪರ್ ಪವರ್. ವೀಕ್ಷಕರೇ ನಮಸ್ಕಾರ, ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ತಿಂಗಳುಗಳಿಂದಲೇ ನಡೀತಾ ಇದೆ. ಸಾವಿರಾರು ಜನರ ಸಾವು ನೋವುಗಳಾಗಿದ್ದಾವೆ. ಬಿಲಿಯನ್ ಗಟ್ಟಲೆ ಡಾಲರ್ನ ಲಾಸಸ್ಗಳಾಗ್ತಾ ಇದ್ದಾವೆ. ಕೇವಲ ಇರಾನ್ಗೆ ಲಾಸ್ ಆಗ್ತಾ ಇರೋದಲ್ಲ, ಇರಾನ್ನ ಪ್ರತಿ ದಾಳಿಯಲ್ಲಿ ಸಾಕಷ್ಟು ದೇಶಗಳಿಗೂ ಕೂಡ ಲಾಸ್ಗಳಾಗ್ತಾ ಇದ್ದಾವೆ, ನಷ್ಟಗಳಾಗ್ತಾ ಇದ್ದಾವೆ. ನೂರಾರು ಫ್ಲೈಟ್ಸ್ಗಳು ಉಡೀಸ್ ಆಗಿದ್ದಾವೆ. ಇನ್ನು ಡ್ರೋನ್ಗಳಿಗಂತೂ ಲೆಕ್ಕನೇ ಇಲ್ಲ. ಇವೆಲ್ಲದರ ಮಧ್ಯದಲ್ಲಿ ಹರ್ಮುಜ್ ಜಲಸಂಧಿ ಆದರೂ ಆ ವಿವಾದ ಬಗೆಹರಿತಾ ಅಂದರೆ ಆ ಬಿಕ್ಕಟ್ಟು ಮತ್ತೆ ಮುಂದುವರಿತಾ ಇದೆ. ಈ ಮಧ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಮುಂದಾಗಿರುವಂಥ ಪಾಕಿಸ್ತಾನ ಹೊಸ ನಾಯಕ ಅನ್ನುವಂಥ ಬಿಂಬನೆ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವೆಲ್ಲದರ ಮಧ್ಯದಲ್ಲಿ ನಾವೆಲ್ಲ ಭಾರತೀಯರು ಇವತ್ತು ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗಿದೆ. ಪಾಕಿಸ್ತಾನದ ಸುಳ್ಳಿಗೆ ಇರುವಂಥ ಪ್ರಚಾರ ಭಾರತದ ಸತ್ಯಕ್ಕೆ ಯಾಕಿಲ್ಲ? ಪಾಕಿಸ್ತಾನ ಹೇಳ್ತಿರುವಂಥ ಮಾತುಗಳನ್ನು ಎಲ್ಲರೂ ಸತ್ಯವೇ ಅಂತ ನಂಬುವಂಥ ಸ್ಥಿತಿ ಯಾಕೆ ನಿರ್ಮಾಣ ಆಗ್ತದೆ? 140 ಕೋಟಿಗೂ ಅಧಿಕ ಜನ ಇರುವಂಥ ಭಾರತೀಯರಿಗೆ ತಮ್ಮ ಪ್ರಚಾರವನ್ನು ಮಾಡಿಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇದೆ? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಂಡುಕೊಳ್ಳಬೇಕು. ಜೊತೆಗೆ ಭಾರತ ಅಂದರೆ ಏನು ಅದನ್ನು ತಿಳಿಯುವಂಥ ಸಮಯ ಕೂಡ ಬಂದಿರುವಂಥ ಈ ಜಿಯೋಪೊಲಿಟಿಕಲ್ ವಿಷಯದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ಚಿಕ್ಕದಾದಂಥ ಕಥೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ನೋಡಿ, ಒಬ್ಬ ವ್ಯಕ್ತಿ ಇದ್ದಾನೆ, ಮಿಡ್ಲ್ ವಯಸ್ಸಿದೆ, ಮಧ್ಯವಯಸ್ಕನಾಗಿರ್ತಕ್ಕಂಥದ್ದು, ಸಾಕಷ್ಟು ಮಹತ್ವಾಕಾಂಕ್ಷೆಗಳಿದ್ದಾವೆ, ಜವಾಬ್ದಾರಿಗಳಿದ್ದಾವೆ, ಲಾ ಅಬೈಡಿಂಗ್ ಸಿಟಿಜನ್ ಕೂಡ ಆಗಿರುವಂಥದ್ದು, ಉತ್ತಮವಾದಂಥ ಎಜುಕೇಷನ್ ಇದೆ. ಅತ್ಯಂತ ಬಡತನದ ಸ್ಥಿತಿಗೆ ಇದ್ದಂಥ ವ್ಯಕ್ತಿ ಇವತ್ತು ಸುಧಾರಿಸ್ತಾ ಒಂದು ಮಧ್ಯಮ ವರ್ಗಕ್ಕೆ ಬಂದಿದ್ದಾನೆ. ಆತನಿಗೆ ಶ್ರೀಮಂತನಾಗಬೇಕು ಅನ್ನುವಂಥ ಗುರಿ ಇದೆ. ಜೊತೆಗೆ ಇಡೀ ಕುಟುಂಬವನ್ನು ನಿರ್ವಹಣೆ ಕೂಡ ಮಾಡಬೇಕು. ಮನೆಯಲ್ಲಿರುವಂಥ ಮಕ್ಕಳಿಗೆ ಉತ್ತಮವಾದಂಥ ಎಜುಕೇಷನನ್ನು ಕೊಡಿಸ್ಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಉತ್ತಮವಾದಂಥ ಆರೋಗ್ಯ ಸಿಗುವ ಹಾಗೆ ನೋಡ್ಕೊಳ್ಬೇಕು. ಅವೆಲ್ಲದರ ಜವಾಬ್ದಾರಿಗಳು ಕೂಡ ಇದ್ದಾವೆ. ಇದರ ಮಧ್ಯದಲ್ಲಿ ವೈಯಕ್ತಿಕವಾಗಿ ತಾನೂ ಕೂಡ ಸಾಕಷ್ಟು ಗಟ್ಟಿಯಾಗಬೇಕು ಅನ್ನುವಂಥ ಆಕಾಂಕ್ಷೆಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಬೇಡಿಕೆಗಳಿದ್ದಾವೆ. ಸರಿಯಾದ ರೀತಿಯಲ್ಲಿ ನನಗೆ ಗ್ಯಾಸ್ ಬರಬೇಕು, ಸರಿಯಾದ ರೀತಿಯಲ್ಲಿ ನನಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕು, ನನ್ನ ಸಂಬಳ ಸರಿಯಾದ ರೀತಿಯಲ್ಲಿ ಬರಬೇಕು. ಇವೆಲ್ಲದರ ಮಧ್ಯದಲ್ಲಿ ನಾನು ಎಲ್ಲರ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು, ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ವ್ಯಕ್ತಿತ್ವ ಈತನದ್ದು. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಆತನಿಗೆ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ, ತನ್ನ ಕುಟುಂಬದ ಬಗ್ಗೆ ಜವಾಬ್ದಾರಿ ಇಲ್ಲ, ಲಾವನ್ನು ಪಾಲಿಸಲೇಬೇಕು ಅಂತಿಲ್ಲ. ಬೆಳಿಗ್ಗೆ ಒಬ್ಬ ಲೀಡರ್ ಜೊತೆಯಲ್ಲಿರ್ತಾನೆ, ಮಧ್ಯಾಹ್ನ ಒಬ್ಬ ಲೀಡರ್ ಜೊತೆಯಲ್ಲಿರ್ತಾನೆ, ರಾತ್ರಿ ಮತ್ತೊಬ್ಬ ಲೀಡರ್ ಜೊತೆಯಲ್ಲಿರ್ತಾನೆ. ಆತ ಯಾವುದೇ ಹೊಡೆದಾಟಕ್ಕೂ ಸರಿ, ಯಾವುದೇ ಹೊಡೆದಾಟ ಬಿಡಿಸೋದಕ್ಕೂ ಸರಿ, ಎಲ್ಲದರಲ್ಲೂ ಮೂಗು ತೋರಿಸೋದ್ರಲ್ಲಿ ಆತನಿಗೆ ಏನೋ ಒಂದು ಖುಷಿ. ಯಾಕಂದರೆ ಆತನ ಅಸ್ತಿತ್ವ ಇರುವಂಥದ್ದೇ ಅಲ್ಲಿ. ಇವೆರಡು ಕೇವಲ ಎರಡು ವ್ಯಕ್ತಿಗಳ ಘಟನೆ ಅಲ್ಲ ಅಥವಾ ಸ್ಥಿತಿಗತಿ ಅಲ್ಲ ವೀಕ್ಷಕ, ಇದು ಎರಡು ದೇಶಗಳ ಸ್ಥಿತಿಗತಿ. ಇವತ್ತು ಭಾರತಕ್ಕೆ ಇರುವಂಥ ಸ್ಥಿತಿ ಅಂತದ್ದು 4 ಟ್ರಿಲಿಯನ್ ಎಕಾನಮಿ ಆಗ್ತಾ ಇದೆ. ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ಇವತ್ತಿಗೂ ಕೂಡ $2,800 ವಾರ್ಷಿಕವಾಗಿ. ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಸಂದರ್ಭಗಳು ಬರ್ತಾ ಇದ್ದಾವೆ. ಚಾಲೆಂಜಸ್ಗಳು ಅತಿ ದೊಡ್ಡದಾಗಿದ್ದಾವೆ. ಇವತ್ತು ಭಾರತ ಗಟ್ಟಿಯಾಗೋದನ್ನು ಸಹಿಸೋದಕ್ಕೆ ಸಾಕಷ್ಟು ಶಕ್ತಿಗಳಿಗೆ ಇನ್ನೂ ಕೂಡ ಮನಸ್ಸಿಗೆ ಬರ್ತಿಲ್ಲ. ಒಳಗಡೆ ಇರ್ತಕ್ಕಂಥ ಕೆಲವರಿಗೂ ಕೂಡ ಭಾರತ ಪ್ರತಿಕ್ಷಣ ಬೀಳಬೇಕು ಅನ್ನುವಂಥ ಅದೇನೋ ಹುಚ್ಚು ಆಕಾಂಕ್ಷೆ. ಪಾಕಿಸ್ತಾನದ ಸ್ಥಿತಿ ಏನಿದೆ? ಒಂದೇ ದಿನ ಮೊನ್ನೆ $150 ಪೆಟ್ರೋಲ್ ದರವನ್ನು ಏರಿಕೆ ಮಾಡಿದ್ರು. $480 1 ಲೀಟರ್ ಪೆಟ್ರೋಲ್ ಸಿಗೋ ರೀತಿಯಾಗಿ ಆಯಿತು. $550 ಡೀಸೆಲ್ ಸಿಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಭಾರತದಲ್ಲಿ ಹಾಗಾದರೆ ನಾವೆಲ್ಲ ಸವಿಸ್ಕೊಂಡ್ಬಿಡ್ತೀವ, ಅದನ್ನು ಒಪ್ಕೊಳ್ತೀವ? $1 ಜಾಸ್ತಿ ಆದರೂ ಕೂಡ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀವಿ, ಯಾಕೆ ನೀವು ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡ್ತಿದ್ದೀರಿ ಅಂತ. ನಾವು ಯಾವುದು IMF ಹೇಳಿದ ಹಾಗೆ ನಡೆಯುವಂಥ ಸ್ಥಿತಿಯಲ್ಲಿ ಭಾರತ ಇವತ್ತಿಲ್ಲ. ಆದರೆ IMF ಹೇಳಿದ ಹಾಗೆ ನಡೆಯುವಂಥ ಸ್ಥಿತಿಯಲ್ಲಿ ಇರುವಂಥದ್ದು ಪಾಕಿಸ್ತಾನ. ಕಂಪೇರೇ ಮಾಡೋಂಗಿಲ್ಲ. ಆದರೆ ಇದೇನೋ ಒಂದು ಇರಾನ್ ಯುದ್ಧದ ಮಧ್ಯದಲ್ಲಿ ಅವರು ಶಾಂತಿ ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಟ್ರಂಪ್ ಟ್ವೀಟನ್ನು ಮಾಡಿದಾಗ, ಪೋಸ್ಟನ್ನು ಹಾಕಿದ ತಕ್ಷಣ ಶಹಬಾಜ್ ಶರೀಫ್ ತನ್ನನ್ನು ತಾನು ಹೊಗಳಿಕೊಳ್ಳೋದಕ್ಕೋಸ್ಕರ ಮಾಡಿದಂಥ ಎಡವಟ್ಟುಗಳು, ಟ್ವೀಟ್ಗಳಿಂದಾಗಿ ಇವತ್ತು ಇಡೀ ವಿಶ್ವದಲ್ಲಿ, ಅದರಲ್ಲೂ ಭಾರತ ಏನು ಮಾಡ್ತಾ ಇದೆ, ಇರಾನ್ ವಿಶ್ವಗುರು ಆಗ್ತಾ ಇದೆ, ಪಾಕಿಸ್ತಾನ ವಿಶ್ವಗುರು ಆಗ್ತಾ ಇದೆ ಅನ್ನುವಂಥ ಹುಚ್ಚು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಆಗ್ತಾ ಇರುವಂಥದ್ದೇ, ಯುದ್ಧ ನಿಂತಿದೆಯಾ? ಮದ್ದು ಗುಂಡುಗಳ ಸದ್ದು ನಿಂತಿದೆಯಾ? ಹರ್ಮುಜ್ ಜಲಸಂಧಿ ಓಪನ್ ಆಗಿದೆಯಾ? ಅಂತ ಸ್ಥಿತಿ ಏನಾದರೂ ನಿರ್ಮಾಣ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಒಂದು ಕಡೆ ಭಾರತ ಸೈಂಟಿಫಿಕ್ ಕ್ಷೇತ್ರ ಇರಬಹುದು, ಔದ್ಯೋಗಿಕ ಕ್ಷೇತ್ರ ಇರಬಹುದು, ಅಥವಾ ಭವಿಷ್ಯವನ್ನು ಗಟ್ಟಿಗೊಳಿಸುವಂಥ ಹೆಜ್ಜೆಗಳನ್ನಿಟ್ಟುವಂಥದ್ದಿರಬಹುದು,
ಎಲ್ಲ ದೇಶಗಳ ಜೊತೆಯಲ್ಲಿ ಸಂಬಂಧವನ್ನು ಸರಿದೂಗಿಸಿಕೊಳ್ಳುವಂಥ ಪ್ರಯತ್ನ ಇರಬಹುದು. ಯಾಕಂದರೆ ಹೊಟ್ಟೆ ದೊಡ್ಡದಿದೆ, 140 ಕೋಟಿ ಜನರ ಹೊಟ್ಟೆಯನ್ನು ತುಂಬಿಸಬೇಕು, ಭವಿಷ್ಯವನ್ನು ಭದ್ರ ಮಾಡಬೇಕು. ಎಲ್ಲರಿಗೂ ಮಹತ್ವಾಕಾಂಕ್ಷೆಗಳಿದ್ದಾವೆ. ಭಾರತ ಬೆಳಿಬೇಕು, ನಾವು ಬೆಳಿಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಪ್ರತಿಯೊಬ್ಬ ಮನೆಯಲ್ಲೂ ಇದೆ. ಪ್ರತಿಯೊಬ್ಬ ಇವತ್ತು ಕೂಡ ಭಾರತದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತನ್ನ ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂತ ಬಯಸ್ತಾನೆ ಹೊರತು ಅವ್ರು ಹೇಗಾದರೂ ಬೆಳೆಯಲಿ, ಅವ್ರು ಏನಾದರೂ ಆಗಲಿ, ನಾನು ಇವತ್ತಿನ ಸಂದರ್ಭದಲ್ಲಿ ಚೆನ್ನಾಗಿರಬೇಕು ಅಥವಾ ಚೆನ್ನಾಗಿರೋ ರೀತಿಯಾಗಿ ಭಾವಿಸ್ಕೊಳ್ಬೇಕು ಅನ್ನೋಂಥ ಸ್ಥಿತಿ ಇಲ್ಲ. ಎಲ್ಲ ಕ್ಷೇತ್ರ, ಅದು ಸೈಂಟಿಫಿಕ್ ಕ್ಷೇತ್ರ ಇರ್ಬೋದು. ಇವತ್ತು ಭಾರತ ಚಂದ್ರಯಾನ 4 ರೆಡಿ ಆಗ್ತಾ ಇದೆ, ಸಮುದ್ರಯಾನಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆದಿತ್ಯ L1 ಇನ್ನೂ ಕೂಡ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. DRDO ಕೆಲಸವನ್ನ ಮಾಡ್ತಾ ಇದೆ, ಇಸ್ರೋ ಕೆಲಸವನ್ನ ಮಾಡ್ತಾ ಇದೆ, ಅತಿ ವೇಗವಾಗಿ ರಸ್ತೆಗಳಾಗ್ತಾ ಇದ್ದಾವೆ. ಪಾಕಿಸ್ತಾನದ ಸ್ಥಿತಿಯಲ್ಲಿ ಏನಾಗ್ತಾ ಇದೆ? ಹಾಗಿದ್ದು ನಮಗೆ ಇನ್ನೂ ಕೂಡ ಯಾಕೆ ಅನಿಸ್ತಾ ಇಲ್ಲ ಭಾರತ ಗಟ್ಟಿಯಾಗಿರುವಂಥ ದೇಶ, ನಾವು ಶ್ರೀಮಂತ ರಾಷ್ಟ್ರ ಅಂತ ಒಂದು ಭಿಕ್ಷುಕ ರಾಷ್ಟ್ರದ ಜೊತೆಯಲ್ಲಿ ಕಂಪೇರೇ ಮಾಡ್ಕೊಳ್ಬಾರ್ದು. ಆದರೆ ಕೇವಲ ಯಾವುದೋ ಒಂದು ಅಜೆಂಡಾವನ್ನು ಇಟ್ಟುಕೊಂಡು ಆ ರೀತಿ ಕಂಪ್ಯಾರಿಸನ್ ಮಾಡೋದು ಮುಂದುವರಿತಾನೆ ಇದೆ. ಇವತ್ತು ಭಾರತದ ಸುತ್ತಮುತ್ತ ಆಗ್ತಾ ಇರುವಂಥ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಎಲ್ಲಿ ನೆಮ್ಮದಿ ಇದೆ? ಅಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಮಧ್ಯದಲ್ಲಿ ಕದನಗಳು ನಡೀತಾ ಇದ್ದಾವೆ. ಇರಾನ್ ಇಸ್ರೇಲ್ ಇನ್ನೂ ಕೂಡ ಯುದ್ಧ ನಿಲ್ತಾ ಇಲ್ಲ. ಲೆಬನಾನ್ ಮೇಲೆ ದಾಳಿ ಆಗ್ತಾ ಇದೆ. ನಿನ್ನೆ ಕೂಡ ದಾಳಿಯಾಗಿ ಸುಮಾರು 140ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಈಗ ಬಾಂಗ್ಲಾದೇಶ ಈಗ ಉಸಿರಾಡೋಕ್ಕೆ ಶುರು ಮಾಡ್ತಾ ಇದೆ, ಮತ್ತೆ ಭಾರತ ಜೊತೆಯಲ್ಲಿ ಸಂಬಂಧ ಬೆಳೆಸ್ಕೊಳ್ಬೇಕಂತ ಇದೆ. ಶ್ರೀಲಂಕಾ ಸ್ಥಿತಿ ಏನಾಗಿತ್ತು? ಮಯನ್ಮಾರ್ನಲ್ಲಿ ಆಗ್ತಾ ಇರುವಂಥದ್ದೇನು? ನೇಪಾಳನಲ್ಲಿ ಆದಂಥ ಸ್ಥಿತಿ ಏನು? ಇವೆಲ್ಲದರ ಮಧ್ಯದಲ್ಲಿ ಭಾರತ ಇವತ್ತು ಶಾಂತಿಯಿಂದ ಇರ್ತಕ್ಕಂಥದ್ದು. ನಾವ್ಯಾರು ಕೂಡ ನಮಗೆ ಚಿಂತೆ ಇಲ್ಲ. ಯಾಕಂದರೆ ನಮಗೆ ಈಗಲೂ ಇರುವಂಥ ಚಿಂತೆ ನಾವು ಇನ್ನೂ ಹೇಗೆ ಗಟ್ಟಿ ಆಗಬೇಕು, ನಾವು ಹೇಗೆ ಬೆಳಿಬೇಕು ಅನ್ನುವಂಥ ಚಿಂತೆ ಇದೆಯಾ ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕಾಂಕ್ಷೆಗಳಿಲ್ಲ. ಹೀಗಾಗಿ ನಾವು ಇರಾನ್ ಮತ್ತು ಆ ಇಸ್ರೇಲ್ ಯುದ್ಧದ ಮಧ್ಯದಲ್ಲಿ ಯಾಕೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಮೂಡುತ್ತೆ. ನೋಡಿ, ಎಲ್ಲ ಕಡೆ ಹೇಳ್ತಾ ಇದ್ರು ಒಂದು ಹೊಸ ಶಾಂತಿ ದೂತ ಹುಟ್ಟುಕೊಂಡ ಪಾಕಿಸ್ತಾನದ ರೂಪದಲ್ಲಿ ಅಂತೇಳಿ ಅವರನ್ನು ಬಿಂಬಿಸಿಕೊಳ್ಳೋದು. ಇಲ್ಲಿರುವಂಥವರು ಕೆಲವರು ಅದೇ ರೀತಿಯಾಗಿ ಮಾತನಾಡುವಂಥದ್ದು ಮಧ್ಯದಲ್ಲಿ ಇವತ್ತು ಒಂದು ಎಡವಟ್ಟಿನ ಪೋಸ್ಟನ್ನು ಮಾಡ್ತಾರೆ. ಖ್ವಾಜಾ ಎಂ ಆಸಿಫ್, ಪಾಕಿಸ್ತಾನದ ವಿದೇಶಾಂಗ ಸಚಿವ, ಹೇಳ್ತಾ ಇರೋದೇನು, ನಾವು ಮೀಡಿಯೇಟರ್ ಆಗ್ತಿದ್ದೀವಿ, ನಾವು ಬ್ರೋಕರೇಜ್ ಮಾಡ್ತಿದ್ದೀವಿ ಶಾಂತಿಯನ್ನು, ಇಸ್ರೇಲ್ ಮತ್ತು ಇರಾನ್, ಅಮೆರಿಕ ಮತ್ತು ಇರಾನ್ ಮಧ್ಯದಲ್ಲಿ ಶಾಂತಿಯನ್ನು ತರ್ತಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೊಡುವಂಥ ಇದೇ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇವತ್ತು ಬೆಳಗ್ಗೆ ಪೋಸ್ಟನ್ನು ಹಾಕ್ತಾರೆ. ಇಸ್ರೇಲ್ ಈಸ್ ಎವಿಲ್ ಆ್ಯಂಡ್ ಕರ್ಸ್ ಫಾರ್ ಹ್ಯುಮ್ಯಾನಿಟಿ. ಅದೊಂದು ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ಶಕ್ತಿ, ಇಡೀ ಮಾನವೀಯತೆಗೆ ಒಂದು ಶಾಪ ಅನ್ನುವಂಥ ಹೇಳಿಕೆಯನ್ನು ಇವತ್ತು ಖ್ವಾಜಾ ಎಂ ಆಸಿಫ್ ಕೊಟ್ಟಿರುವಂಥದ್ದು. ಇಸ್ರೇಲ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟರೆ ಶಾಂತಿ ಹೇಗಾಗುತ್ತೆ? ಅಲ್ಲಿ ಶಾಂತಿ ಆಗಬೇಕಾಗಿರೋದು ಯಾರ ಮಧ್ಯದಲ್ಲಿ? ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ತಾನೇ ಈಗ ಸೀಸ್ಫೈರ್ ಆಗಬೇಕಾಗಿರುವಂಥದ್ದು. ಅಮೆರಿಕ ಇವತ್ತು ನಾನು ಬಾಂಬರ್ ಗುಂಡನ್ನು ಹಾರಿಸೋದಿಲ್ಲ ಅಂದರೆ ಇಸ್ರೇಲ್ ಸುಮ್ಮನೆ ಇರುತ್ತಾ? ಇಸ್ರೇಲ್ ಮೇಲೆ ದಾಳಿ ಮಾಡೋದನ್ನು ಬಿಡುತ್ತಾ ಇರಾನ್? ಖಂಡಿತವಾಗಿಯೂ ಇಲ್ಲ. ಆದರೂ ಕೂಡ ಈ ರೀತಿಯಾದಂಥ ಒಂದು ಟ್ವೀಟ್ ಬರುತ್ತೆ. ಇವ್ರು ಎಂಥ ಡರ್ಪೋಕುಗಳು, ಎಂಥ ಒಂದು ಹೇಡಿಗಳಂದರೆ, ಬೆಳಗ್ಗೆ ಈ ಪೋಸ್ಟನ್ನು ಖ್ವಾಜಾ ಎಂ ಆಸಿಫ್ ಹಾಕಿದರೆ ಟೀಕೆ ಬರ್ತಿದ್ದ ಹಾಗೆಯೇ ಮೋಸ್ಟ್ಲಿ ಅಮೆರಿಕದಿಂದ ಫೋನ್ ಬಂದಿರುತ್ತೆ, ಇದನ್ನು ಡಿಲೀಟ್ ಮಾಡಿಟ್ಟು. ಅಂದರೆ ಎಲ್ಲೂ ಕೂಡ ಶಾಂತಿ ಮಾತುಕತೆ ಹೋಗ್ತಾ ಇಲ್ಲ. ಅದಕ್ಕೆ ಸರಿಯಾದ ಅತಿ ಗಟ್ಟಿಯಾದಂಥ ಶಬ್ದದಲ್ಲೇ ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಆಫೀಸ್ ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ಸ್ ಕಾಲ್ ಫಾರ್ ಇಸ್ರೇಲ್ಸ್ ಅನಿಹಿಲೇಷನ್ ಔಟ್ರೇಜಿಯಸ್ ಅಂತ. ಅಂದರೆ ನಿರ್ನಾಮ ಮಾಡಬೇಕು, ಇಸ್ರೇಲ್ನ ನಿರ್ನಾಮ ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿರೋದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ನಾಟ್ ಎ ಸ್ಟೇಟ್ಮೆಂಟ್ ದ್ಯಾಟ್ ಕ್ಯಾನ್ ಬಿ ಟಾಲರೇಟೆಡ್ ಫ್ರಮ್ ಎನಿ ಗೌರ್ಮೆಂಟ್. ಯಾವುದೇ ಸರ್ಕಾರಗಳು ಇದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಇಸ್ರೇಲ್ ಕೊಡುತ್ತೆ. ಹಾಗಿದ್ರೆ ಶಾಂತಿಯಲ್ಲಿ ಬಂತು? ಯಾವ ಮಾತುಕತೆ ಬಗ್ಗೆ ಮಾತುಕತೆಗಳು ನಡೀತಾ ಇದ್ದಾವೆ ಇವತ್ತು ಇಸ್ಲಾಮಾಬಾದ್ನಲ್ಲಿ? JD ವ್ಯಾನ್ಸ್ ಬರೋದಂಥದ್ದಿದೆ. ಈಗ ಇರಾನ್ ಡೆಲಿಗೇಷನ್ ಅಲ್ಲಿಗೆ ಬರಬೇಕಿತ್ತು, ಆದರೆ ಲೆಬನಾನ್ ಮೇಲೆ ದಾಳಿ ಆಗ್ತಿದ್ದಾಗೆ ನಾವು ಇರಾನ್ನವ್ರು ಬರೋದಿಲ್ಲ ಅಂತ ಕೂತ್ಕೊಂಡಿದ್ದಾರೆ. ಬಂದರೂ ಕೂಡ ಏನು ಮಾತುಕತೆ ಆಗ್ತಿದೆ? ಇರಾನ್ ಡೆಲಿಗೇಷನ್ ಬಂದರೂ ಯಾರು ಬರ್ತಿರೋದು? ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಬರ್ತಿದ್ದಾರಾ? ಅಥವಾ ಅಲ್ಲಿ ಖಮೇನಿಯ ಉತ್ತರಾಧಿಕಾರಿ ಏನಿದೆ ಜೂನಿಯರ್ ಖಮೇನಿಯ ಡೆಲಿಗೇಷನ್ ಬರ್ತಿದೆಯಾ? ಯಾರು ಬರ್ತಿದ್ದಾರೆ? ಜನರಿಂದ ಆರಿಸಿ ಬಂದಂಥವ್ರು ಬರ್ತಿದ್ದಾರಾ? ಯಾರು ಬರ್ತಿದ್ದಾರೆ ಅಲ್ಲಿ ರಿಪ್ರೆಸೆಂಟೇಟಿವ್ ಆಗಿ? ಅದು ಸತ್ಯವಾಗಿ ಉಳಿಕೊಳ್ಳುತ್ತೆ, ಅದು ಸೀಸ್ಫೈರ್ ಆಗಿ ಇರುತ್ತೆ ಅನ್ನೋದಕ್ಕಿಂತ ಗ್ಯಾರಂಟಿಗಳೇನು ಇಲ್ಲ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರಗಳಿಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ಈ ಒಂದು ಟ್ವೀಟನ್ನು, ಈ ಪೋಸ್ಟನ್ನು ಹಾಕ್ತಾರೆ ಶೆಹಬಾಜ್ ಶರೀಫ್. ಇವತ್ತು ಹೇಳ್ಕೊಳ್ತಾ ಇರುವಂಥದ್ದೇನು, ನಾವು ಶಾಂತಿಯನ್ನು ತರ್ತಿದ್ದೀವಿ ಅಂಥೇಳಿ. ಅದು ಸ್ವತಂತ್ರ ದೇಶ ಅಲ್ಲ. ಇಲ್ಲಿ ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿರುವಂಥ ಒಂದು ಅಂಶ ಅಂದರೆ, ಪಾಕಿಸ್ತಾನ ಅಂತಕ್ಕಂಥದ್ದು ಸ್ವತಂತ್ರ ದೇಶ ಅಲ್ಲ. ಅದು ಬರೀ ಒಂದು ಜೂನಿಯರ್ ಆರ್ಟಿಸ್ಟ್, ಅದು ಕೆಟ್ಟದಾಗಿ ನಟನೆಯೇ ಬಾರದೆ ನಟನಿಸಲು ಪ್ರಯತ್ನ ಮಾಡುವಂಥ ಒಬ್ಬ ಜೂನಿಯರ್ ಆರ್ಟಿಸ್ಟ್ಗಿಂತನೂ ಕೆಳ ದರ್ಜೆಯಲ್ಲಿರ್ತಕ್ಕಂಥ ಒಂದು ದೇಶ ಪಾಕಿಸ್ತಾನ. ಆ ಪಾಕಿಸ್ತಾನದ ಪ್ರಧಾನಿ ಮೊನ್ನೆ ಅಮೆರಿಕದ ವೈಟ್ ಹೌಸ್ನಿಂದ ಒಂದು ಪೋಸ್ಟ್ ಬರುತ್ತೆ. ಯಾಕೆ ವೈಟ್ ಹೌಸ್ನಿಂದ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದರೆ, ನಾನು ಸುಮ್ಮನೆ ಹೇಳ್ತಿಲ್ಲ, ಅದಕ್ಕೆ ಮುಂದೆ ಬರುವಂಥ ಸಂದರ್ಭದಲ್ಲಿ ನಿಮಗೆ ಮತ್ತೊಂದಿಷ್ಟು ಸಾಕ್ಷ್ಯಾಧಾರವನ್ನು ಕೊಡ್ತಾ ಹೋಗ್ತೇನೆ. ಅಲ್ಲಿ ಡ್ರಾಫ್ಟ್ ಪಾಕಿಸ್ತಾನ್ಸ್ PM ಮೆಸೇಜ್ ಆನ್ ಎಕ್ಸ್ ಅಂದರೆ, ಅವ್ರು ಏನು ಪೋಸ್ಟನ್ನು ಮಾಡಿದ್ದಾರೆ ಎಕ್ಸ್ ಅಲ್ಲಿ ಶೆಹಬಾಜ್ ಶರೀಫ್, ಇದನ್ನು ಕ್ಲಿಯರಿಟಿ ಸಿಕ್ಕಿದ್ದು. ಮತ್ತು ಇದನ್ನು ಕೊಟ್ಟಿದ್ದು ಕೂಡ ಅಮೆರಿಕದ ವೈಟ್ ಹೌಸ್. ಅವರು ಕೊಟ್ಟಿದ್ದನ್ನು ಡಿಲೀಟ್ ಮಾಡಬೇಕು ಅನ್ನುವಂಥ ಬುದ್ಧಿವಂತಿಕೆ ಕೂಡ ಇಲ್ಲ.
ಅಟ್ಲೀಸ್ಟ್ ಈ ಡ್ರಾಫ್ಟ್ ಪಾಕಿಸ್ತಾನ್ಸ್ PM ಮೆಸೇಜ್ ಆನ್ ಎಕ್ಸ್ ಅನ್ನೋದನ್ನಾದರೂ ಡಿಲೀಟ್ ಮಾಡಿ ನನ್ನದು ಒಂದು ಸ್ವಂತಿಕೆಯನ್ನು ತೋರಿಸ್ಬೇಕು ಅನ್ನುವಂಥ ಬುದ್ಧಿವಂತಿಕೆ ಈ ಪಾಕಿಸ್ತಾನಕ್ಕಿಲ್ಲ. ಅದನ್ನೇ ನೇರವಾಗಿ ಫಸ್ಟ್ ಪೋಸ್ಟ್ ಆಗುತ್ತೆ, ಡೊನಾಲ್ಡ್ ಟ್ರಂಪ್ಗೆ ಟ್ಯಾಗ್ ಆಗುತ್ತೆ, JD ವ್ಯಾನ್ಸ್ ಟ್ಯಾಗ್ ಆಗುತ್ತೆ, ಸ್ಟೀವ್ ಇನ್ಕಾಫಿಗೆ ಟ್ಯಾಗ್ ಮಾಡಲಾಗುತ್ತೆ, ಸೆಕ್ರೆಟರಿ ರುಬಿಯೋಗೆ ಅದನ್ನು ಟ್ಯಾಗ್ ಮಾಡಲಾಗುತ್ತೆ. ಇವೆಲ್ಲ ಟ್ಯಾಗ್ ಆದಮೇಲೆ ಇದು ಪೋಸ್ಟ್ ವೈರಲ್ ಆದಮೇಲೆ ಜನ ಟೀಕೆ ಮಾಡೋದಕ್ಕೆ ಶುರು ಆದಮೇಲೆ ಅದನ್ನು ಡಿಲೀಟ್ ಮಾಡಿ ಮತ್ತೊಂದು ಪೋಸ್ಟ್ ಮಾಡ್ತಾರೆ. ಅಲ್ಲಿ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಫಾರ್ ಪೀಸ್ಫುಲ್ ಸೆಟಲ್ಮೆಂಟ್ ಅಂತ ಡೈರೆಕ್ಟ್ ಆಗಿ ಬರುತ್ತೆ. ಮುಂಚೆ ಬಂದಿದ್ದು ಡ್ರಾಫ್ಟ್ ಅಂತ. ಇಲ್ಲೂ ಕೂಡ ಒಂದು ಅಂಶವನ್ನು ಪಾಕಿಸ್ತಾನಿಯರೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವರ್ಡ್ಗಳನ್ನ ಬಳಸ್ತಾರೆ ಇವರು, ಟು ಅಲೋ ಡಿಪ್ಲೊಮಸಿ ಟು ರನ್ ಇಟ್ಸ್ ಕೋರ್ಸ್ ಐ ಅರ್ಲಿಯಸ್ಲಿ ರಿಕ್ವೆಸ್ಟ್ ಪ್ರೆಸಿಡೆಂಟ್ ಟ್ರಂಪ್ ಟು ಎಕ್ಸ್ಟೆಂಡ್ ದ ಡೆಡ್ ಲೈನ್ ಫಾರ್ 2 weeks ಅಂತ ಒಂದು ಕಡೆ ಹೇಳ್ತಾ ಇದ್ರೆ, ಇನ್ನೊಂದು ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ರಿಸಲ್ಟ್ ಅನ್ನು ಫ್ಯೂಚರಲ್ಲಿ ಬರಬೇಕು, ನಮ್ಮ ಯಾರು ಅಲೈಸ್ಗಳಿದ್ದಾರೆ ಆ ಅಲೈಸ್ಗಳಿಗೆ ಇಲ್ಲಿ ಶಾಂತಿಯನ್ನು ತರಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾರೆ. ಈ ಪಾಕಿಸ್ತಾನದ ಡಬಲ್ ಗೇಮ್ ಇದೆಯಲ್ಲ, ಇದನ್ನ ಇರಾನ್ಗರಿಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ. ಅಮೇರಿಕಾಗೆ ಅರ್ಥ ಆದರೂ ಅಮೇರಿಕಾಗೆ ಗೊತ್ತಿದೆ ಹಿಂಗೆ ಪಾಕಿಸ್ತಾನ ಇರಬೇಕು. ಯಾಕಂದರೆ ಅವರ ಟಾರ್ಗೆಟ್ ಇರೋದು ಪಾಕಿಸ್ತಾನ ಅಲ್ಲ, ಭಾರತ. ಯಾಕಂದರೆ ಮುಂದೆ ಭಾರತ ಪವರ್ಫುಲ್ ಆದರೆ ನೇರವಾಗಿ ಪ್ರಶ್ನೆಯನ್ನು ಮಾಡುವಂಥದ್ದು ಈ ಅಮೆರಿಕದ ಹೆಗಮನಿಗೆ ಯಾರಾದರೂ ಇದ್ದರೆ ಅದು ಭಾರತೀಯರು. ಹೀಗಾಗಿ ಭಾರತವನ್ನು ಒಂದು ಚೆಕ್ಮೇಟಲ್ಲಿ ಇಡಬೇಕಾದ್ರೆ ಪಾಕಿಸ್ತಾನದಂಥ ಒಂದು ಪಾವನ್ ಬೇಕು. ಅದನ್ನು ಇವತ್ತು ಟ್ರಂಪ್ ಬಳಸ್ಕೊಳ್ತಾ ಇರುವಂಥದ್ದು. ಯಾಕೆ ನಾನು ಹೇಳಿದ್ನಲ್ಲ ನಿಮಗೆ, ನ್ಯೂಯಾರ್ಕ್ ಟೈಮ್ಸ್ ಅಮೆರಿಕದ ಒಂದು ಸಾಮಾನ್ಯವಾಗಿ ಭಾರತದ ವಿರುದ್ಧ ಒಂದು ಯಾವಾಗಲೂ ಒಂದು ಅಜೆಂಡಾವನ್ನು ನಡೆಸುವಂಥ ಈ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಒಂದು ವರದಿ ಬರುತ್ತೆ. ಅದು ಹೇಳಿರುವಂಥದ್ದು ಏನಂದರೆ, ವೈಟ್ ಹೌಸ್ ನ್ಯೂ ಅಬೌಟ್ ಪಾಕಿಸ್ತಾನ್ ಸೀಸ್ ಫೈರ್ ಪೋಸ್ಟ್ ಆನ್ ಎಕ್ಸ್ ಬಿಫೋರ್ ಇಟ್ ವಾಸ್ ಸೆಂಟ್. ಅಂದರೆ ವೈಟ್ ಹೌಸಿಗೆ ಗೊತ್ತಿತ್ತು, ಅವ್ರು ಏನು ಪೋಸ್ಟ್ ಮಾಡ್ತಾರೆ ಅದು ವೈಟ್ ಹೌಸಿಗೆ ಗೊತ್ತಿತ್ತು. ವೈಟ್ ಹೌಸ್ ಓಕೆ ಅಂದ ಮೇಲೇ ಈ ಶಹಬಾಜ್ ಶರೀಫ್ ಅದನ್ನು ಪೋಸ್ಟ್ ಮಾಡಿದ್ರು ಅಂತ ನಾನು ಹೇಳ್ತಾ ಇದ್ನಲ್ಲ ನಿಮಗೆ. ಡ್ರಾಫ್ಟ್ ಇದೇ ಅದಾಗಿರುವಂಥದ್ದು. ಭಾರತೀಯರು ಒಪ್ಕೊಳ್ತೀವ ನಾವು ಇದನ್ನು? ಏನಿಲ್ಲದೆ ಹೇಗೂ ಇಲ್ಲದೇ ಯಾವುದೇ ರೀತಿಯಾದ ಸರೆಂಡರ್ ಆಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ರು, ಸರೆಂಡರ್ ಅನ್ನುವಂಥ ಒಂದು ಅಜೆಂಡಾವನ್ನು ಇವತ್ತು ಭಾರತದಲ್ಲಿ ವಿಪಕ್ಷಗಳು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಿಗೆ ಒಂದು ಡ್ರಾಫ್ಟನ್ನು ಹೀಗೆ ಮಾಡಿದರೆ ನಾವು ಸಹಿಸ್ತೀವ? ವಿಪಕ್ಷಗಳನ್ನ ಬಿಡಿ, ಜನಸಾಮಾನ್ಯರು ಸಹಿಸ್ತಾರ? ಸಾಧ್ಯವೇ ಇಲ್ಲ. ಯಾಕಂದರೆ ಭಾರತೀಯರು ಸ್ವಾಭಿಮಾನ ಇರುವಂಥವ್ರು, ತಿಳುವಳಿಕೆ ಇರುವಂಥವ್ರು, ಪಾಕಿಸ್ತಾನದ ರೀತಿಯಲ್ಲ. ಹಾಗಿದ್ದಾಗ್ಯೂ ಕೂಡ ಇವತ್ತು ಪಾಕಿಸ್ತಾನವನ್ನು ಜಗತ್ತು ನೋಡ್ತಾ ಇರೋದು ಈ ರೀತಿಯಾಗಿ ಒಂದು ಅನಿಮೇಷನ್ ಮಾಡ್ತಾ ಇದ್ದಾರೆ ನೋಡಿ. ಶಹಬಾಜ್ ಶರೀಫ್ ಕುಳಿತುಕೊಂಡಿರೋದು ಎಲ್ಲಿ? ಟ್ರಂಪ್ ತೊಡೆ ಮೇಲೆ. ಇದು ನಾವು ಹಾಕ್ತಿರೋದಲ್ಲ, ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಿರುವಂಥ ಪೋಸ್ಟ್ಗಳಿದು. ಆಲ್ಟರ್ನೇಟಿವ್ ಮೀಡಿಯಾ ಅನ್ನೋಂಥವ್ರು ಇದನ್ನು ಪೋಸ್ಟ್ ಮಾಡಿದ್ದಾರೆ. ಜಗತ್ತಿವತ್ತು ಪಾಕಿಸ್ತಾನವನ್ನು ಹೀಗೆ ನೋಡ್ತಾ ಇದ್ರೆ, ಪಾಕಿಸ್ತಾನಿಯರು ತಮ್ಮನ್ನು ತಾವು ಹೀಗೆ ನೋಡ್ಕೊಳ್ತಾ ಇದ್ದಾರೆ, ಕಿಂಗ್ ಅಂತ. ಇಲ್ಲಿ ಕಿಂಗ್ ಲಕ್ಷಣಗಳು ಕಾಣಿಸ್ತಾ ಇದ್ದಾರೆ. ವಿಪರ್ಯಾಸ ಅಂದರೆ ಪಾಕಿಸ್ತಾನಿಯರಿಗೆ ಇಷ್ಟೆಲ್ಲ ಪಾತಾಳದಲ್ಲಿ ಬಿದ್ದೋಗಿದ್ದಾರೆ, ಕೆಸರಲ್ಲಿ ಬಿದ್ದೋಗಿದ್ದಾರೆ, ಭವಿಷ್ಯನೇ ಇಲ್ಲಂಥ ಸ್ಥಿತಿ ಇದೆ. ಭಯೋತ್ಪಾದಕತೆಯದ್ದು ತಾಂಡವವಾಡ್ತಾ ಇದೆ. ಎಕನಾಮಿಕ್ ಗ್ರೋತ್ ಇಲ್ಲ, ಯಾವುದೇ ಇವತ್ತು ಕೂಡ ಸಾಲ ಸಿಕ್ಕಿಲ್ಲ ಅಂದರೆ ಬದುಕೋದಿಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ನವರು ಸಾಲವನ್ನು ಮರಳಿ ಕೊಡಿ ಅಂತ ಕೇಳಿದ್ದಕ್ಕೆ ಉಸಿರಾಡದೇ ಇರುವಂಥ ಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ಅಂಥ ದೇಶಕ್ಕೆ ಭಾರತದಲ್ಲೇ ಕುಳಿತುಕೊಂಡು ಕೆಲವು ಜನ ಬೆಂಬಲವನ್ನು ಕೊಟ್ಟು ಏನೋ ಒಂದು ಪ್ರಧಾನಮಂತ್ರಿ ಮೋದಿಯನ್ನು ಟಾರ್ಗೆಟ್ ಮಾಡಬೇಕು ಅಂತೇಳಿ ದೇಶವನ್ನು ಟಾರ್ಗೆಟ್ ಮಾಡೋದು ಎಷ್ಟು ಸರಿ? ಡೆಮೋಕ್ರಸಿಯಲ್ಲಿ, ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ನಾಯಕರನ್ನು ನಾವು ಪ್ರಶ್ನೆಯನ್ನು ಮಾಡಲೇಬೇಕು, ಅದು ಪ್ರಜಾಪ್ರಭುತ್ವದ ಲಕ್ಷಣ. ಆದರೆ ಇನ್ನೊಂದು ದೇಶದ ಅಜೆಂಡಾಕ್ಕೆ ಸರಿಯಾಗೋ ರೀತಿಯಲ್ಲಿ ನಮ್ಮನ್ನು ನಾವು ಕೀಳು ಮಟ್ಟದಲ್ಲಿ ತೋರಿಸಿಕೊಳ್ಳೋದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವ್ಯಕ್ತಿಗಳ ವಿರುದ್ಧ ನಮಗೆ ಏನೇ ಇಲ್ಲಿ ಯಾವುದೇ ವ್ಯಕ್ತಿಗಳು ನಾಯಕರ ಬಗ್ಗೆ ಏನೇ ಪ್ರಶ್ನೆಗಳಿದ್ರು, ದೇಶ ಅಂತ ಬಂದಾಗ ಇಡೀ ಒಂದು ದೇಶ ಒಗ್ಗಟ್ಟಾಗಿ ಮುನ್ನುಗ್ಗಬೇಕಾಗುತ್ತೆ. ಇವತ್ತು ನಾನು ಆ ಪೋಸ್ಟ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ, ಯಾಕಂದರೆ ಅವರಿಗೆ ವಿನಾಕಾರಣ ಪ್ರಚಾರ ಕೊಟ್ಟಾಗುತ್ತೆ ಅಂತೇಳಿ. ಆದರೆ ಅಂಥ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಏನಂದರೆ ISPR ಅಂತ ಇದೆ. ಪಾಕಿಸ್ತಾನದಲ್ಲಿ ಬಹುತೇಕರವಾಗಿ ಗೊತ್ತಿಲ್ಲ. ಭಾರತ ಸೋಲ್ತಾ ಇರೋದು ಎಲ್ಲಿ, ಪಾಕಿಸ್ತಾನ ಗೆಲ್ತಾ ಇರೋದು ಅಂದರೆ ಈ ISPR ಗೇಮ್ ಪ್ಲ್ಯಾನಲ್ಲಿ. ಅವರ ಮಿಲಿಟರಿಯ ಒಂದು PR ಏಜೆನ್ಸಿ ಇದು. ISPR ಏನು ಮಾಡುತ್ತೆ, ಪಾಕಿಸ್ತಾನದ ಇಮೇಜನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಮತ್ತು ಭಾರತ, ಇಸ್ರೇಲ್ ಇಮೇಜನ್ನು ಕೆಳಗಡೆ ಹಾಕೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಪ್ಲ್ಯಾನ್ಗಳನ್ನು ಮಾಡುತ್ತೆ. ಅದಕ್ಕೋಸ್ಕರ ನೂರಾರು ಜನ ಇಲ್ಲಿ ಟ್ರೈನಿಂಗನ್ನು ಪಡೆದುಕೊಳ್ತಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಆಪರೇಷನ್ ಸಿಂಧೂರ ನಡೆದಾಗಲೂ ಕೂಡ ನೋಡಿದ್ವಿ. 5 ಜೆಟ್ಸ್ ಅಂತೇಳಿ ಹೇಳಿದ್ರಲ್ಲ, 5 ಜೆಟ್ಸ್ಗಳು ಬಿದ್ದಿದ್ದಾವೆ ಭಾರತದ್ದು ಅಂತೇಳಿ ಸ್ಪಷ್ಟವಾಗಿ ನಮ್ಮ ಏರ್ಫೋರ್ಸ್ ಕೂಡ ಹೇಳ್ತು. ಆದರೂ ನಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಒಪ್ಪಲಿಲ್ಲ. ಅದಕ್ಕೆ ಪೆಟ್ಟಾಗಿದೆ, ಆದರೆ ಇಲ್ಲಿ ಯಾವುದೇ ಪತನವಾಗಿಲ್ಲ ಅಂತ ಹೇಳಿದ್ರು ಕೂಡ ನಂಬದೇ ಇರುವಂಥ ಸ್ಥಿತಿಯಲ್ಲಿದ್ವಿ. ಆದರೆ ಇವತ್ತು ಅಮೆರಿಕದ ಎಷ್ಟು ಫ್ಲೈಟ್ಸ್ಗಳು ನಾಶ ಆಗಿದ್ದಾವೆ. F-35 ಜಗತ್ತಿನ ಅತ್ಯಂತ ಬೆಲೆ ಬಾಳುವಂಥ ಮೋಸ್ಟ್ ಅಡ್ವಾನ್ಸ್ಡ್ ಫೈಟರ್ ಜೆಟ್, ಅದನ್ನು ಹೊಡೆದಾಕ್ತೀರಾ? F-15ಗಳಂತೂ ಎಷ್ಟು ಹೋಗಿದ್ದಾವೆ ಗೊತ್ತಿಲ್ಲ. ಅವರ ಅತ್ಯಂತ ಕಾಸ್ಟ್ಲಿ ಆಗಿರ್ತಕ್ಕಂಥದ್ದು ಬೆಲೆ ಬಾಳುವಂಥ ಡ್ರೋನ್ ಇವತ್ತು ಲೆಬನಾನ್ ಬಳಿಯಲ್ಲಿ ಕ್ರ್ಯಾಶ್ ಆಗಿದೆ. ಅದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ವಾ? ಯಾಕೆ ಅಲ್ಲಿ ಮಾಧ್ಯಮಗಳು, ಅಲ್ಲಿಯ ವಿಪಕ್ಷದವರು ಅಮೆರಿಕವನ್ನು ಪ್ರಶ್ನೆ ಮಾಡ್ತಿಲ್ಲ? ಇನ್ಫ್ಯಾಕ್ಟ್ ಅದಕ್ಕೆ ಸಮಸ್ಯೆನೇ ಆಗೋದಿಲ್ಲ. ಯಾಕಂದರೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ದಾಗ ವಿಕೆಟ್ ಹೋಗದೇನೆ ಗೆಲ್ಲಬೇಕು ಅನ್ನೋದು ಆಗೋದಿಲ್ಲ. ನಮ್ಮದು ವಿಕೆಟ್ಗಳು ಹೋಗಿರ್ತವೆ, ಅವ್ರದ್ದು ವಿಕೆಟ್ ಹೋಗುತ್ತೆ. ಅಲ್ಟಿಮೇಟ್ ಗೋಲ್ ಇರೋದು ಆ ಮ್ಯಾಚನ್ನು ನಾವು ಗೆಲ್ಲಬೇಕು ಅಂತ. ಯುದ್ಧದಲ್ಲೂ ಕೂಡ ಅದೇ ರೀತಿಯಾಗಿ ಅಸೆಟ್ಸ್ಗಳು ಹೆಚ್ಚು ಕಡಿಮೆ ಆಗಿದ್ದರೂ ಸಹಿತ ಅಲ್ಟಿಮೇಟ್ ಗೋಲ್ ಏನದನ್ನು ನಾವು ರೀಚ್ ಆದ್ವಾ ಆಗಿಲ್ವ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಯಾವುದೋ ಒಂದು 4-5 ಫ್ಲೈಟ್ಸ್ಗಳು ಬಿದ್ದಿಲ್ಲ ಅನ್ನೋಂಥ ವಿಚಾರಣೆ ಬರಬಾರ್ದು.
ನಮಗೆ ಗೊತ್ತಾಗ್ತಿಲ್ಲ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು. ಒನ್ ಆಫ್ ದಿ ಮೋಸ್ಟ್ ಪ್ರಿಸೈಸ್ ಆಗಿರ್ತಕ್ಕಂಥ ಸಕ್ಸಸ್ಫುಲ್ ಆಪರೇಷನ್ ಸಿಂಧೂರ, ಅದ್ರ ಬಗ್ಗೆ ನಮಗೆ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ. ನಮ್ಮಲ್ಲಿ ಡೌಟ್ಗಳಿದ್ದಾವೆ. ಇದನ್ನು ಸರ್ಕಾರವೂ ಯಾವುದೇ ಒಂದು ಅದನ್ನು ಕಾರುವಕ್ಕಾಗಿ ನಿರ್ವಹಣೆಯನ್ನು ಮಾಡ್ತಿಲ್ಲ. ಕೇವಲ ಕೆಲವೊಂದಿಷ್ಟು ವಿರೋಧವನ್ನು ಮಾಡಲೇಬೇಕು ಅನ್ನುವಂಥವ್ರು ಹೇಗಿದ್ದರೂ ಭಾರತ ಎಷ್ಟು ಬೀಳುತ್ತೆ, ಭಾರತವನ್ನು ಕೆಳಗಡೆ ತೋರಿಸ್ತೀವಿ, ಒಂದು ರೀತಿಯಿಂದ ಅವರಿಗೆ ಖುಷಿ ಆಗ್ತಾ ಹೋಗುತ್ತೆ. ಅದೇನೋ ಗೊತ್ತಿಲ್ಲ, ಭಾರತದಲ್ಲೇ ಇದ್ದು ಇಲ್ಲಿಯೇ ನೀರನ್ನು ಕೊಡೋದು, ಇಲ್ಲಿಯೇ ಗಾಳಿಯನ್ನು ಕೊಡೋದು, ಇಲ್ಲಿ ಫ್ರೀಯಾಗಿ ಊಟವನ್ನು ಮಾಡ್ಕೊಂಡಿದ್ರೂ ಕೂಡ ಕೊನೆಗೆ ಭಾರತವನ್ನೇ ಬ್ಲೇಮ್ ಮಾಡಬೇಕು, ಭಾರತ ಗಟ್ಟಿ ಆಗಬಾರ್ದು ಅನ್ನುವಂಥ ಮನಸ್ಥಿತಿ. ನಿಮಗೆ ಹೇಳ್ತಿದ್ನಲ್ಲ ಈ ISPR ಗೇಮ್ ಪ್ಲ್ಯಾನ್ ಹೇಗಿರುತ್ತೆ ಅಂತ ನೋಡಿ. ಎಲ್ಲರೂ ಈ ಒಂದು ಇಷ್ಟು ಟ್ವೀಟ್ಗಳನ್ನು ಮಾಡ್ತಿದ್ದಾರೆ, ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ಇವೆಲ್ಲ ಪೋಸ್ಟ್ಗಳು ಏನು ಗೊತ್ತಾ, ಇದು ಎಲ್ಲರೂ ಕೂಡ ನಾವು ಗಮನಿಸಬೇಕು. ನಾನು ಜಸ್ಟ್ ಇಂಥ ಒಂದು ದೇಶಕ್ಕೆ ಬಂದಿದ್ದೀನಿ, ಈ ದೇಶಕ್ಕೆ ಬಂದಾಗ ಇಲ್ಲಿಯ ಜನ ನಮ್ಮನ್ನು ಪಾಕಿಸ್ತಾನದೇ ಅಂದ ತಕ್ಷಣ ಖುಷಿಯಿಂದ ಬರಮಾಡ್ಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನೀವು ಶಾಂತಿ ದೂತರು ಅಂತ ಹೇಳ್ತಿದ್ದಾರೆ ಅಂತೇಳಿ. ಇವೆಲ್ಲವೂ ಕೂಡ ಇದೇ ISPR ಕಚೇರಿಯ ಒಂದೇ ಒಂದು ಹಾಲ್ನಿಂದನೇ ಬರುವಂಥ ನೂರಾರು ಟ್ವೀಟ್ಗಳು. ಇವ್ರು ಯಾರೂ ಅಲ್ಲಿ ಹೋಗಿರೋದಿಲ್ಲ, ಕಾಪಿ ಪೇಸ್ಟ್ಗಳಿದ್ದಾವೆ. ಜಸ್ಟ್ ಲ್ಯಾಂಡೆಡ್ at an airport in Canada, handed over my Pakistani passport for immigration, and the officer smiled warmly, looked at me and said, you are global peacemaker, we are proud of you. ನೀವು ಜಗತ್ತಿನ ಶಾಂತಿ ದೂತರು, ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತೇಳಿ ಕೆನಡಾದವ್ರು ಹೇಳಿದ್ರು ಅಂತ. ಕೆನಡಾ ಒಂದೇ ಅಲ್ಲ, ಎಲ್ಲ ನೂರಾರು ದೇಶಗಳ ಹೆಸರನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಜನ. ಆದರೆ ವಾಸ್ತವದಲ್ಲಿ ಏನಂದರೆ, ಭಾರತದ ಹೆಸರು ಇಡದೇ ಇದ್ದರೆ ಅವರ ರೆಸ್ಟೋರೆಂಟ್ಗಳೇ ಅಲ್ಲಿ ನಡೆಯಲ್ಲ, ಜನ ಬರಲ್ಲ. ಇವತ್ತಿಗೂ ಕೂಡ ಪಾಕಿಸ್ತಾನಿಯರು ಭಾರತೀಯರು ಅಂತ ಹೇಳ್ಕೊಂಡ್ರೆ ಕೂಡ ಅವರಿಗೆ ಒಂದು ರೀತಿಯಿಂದ ಎಕ್ಸಿಸ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ ಹೊರತು ಪಾಕಿಸ್ತಾನಿಯರಾದ ಜನ ಸಂಶಯದಿಂದ ನೋಡ್ತಾರೆ. ಆ ಭಯೋತ್ಪಾದನೆ ರಾಷ್ಟ್ರವನ್ನು ಯಾರೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಇಷ್ಟು ಎಫರ್ಟ್ ಹಾಕ್ತಾರೆ ಅವರು. ಹೊಟ್ಟೆಗೆ ಊಟ ಇಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಅಂತಾರಲ್ಲ, ಹಾಗೆ ಉಪವಾಸ ಇದ್ರೂ ಸರಿ, ನಮಗೆ ಜನರ ಮಧ್ಯದಲ್ಲಿ ನಾವು ಬಿಂಬಿಸ್ಕೊಳ್ಬೇಕು ಅಂತ. ಆ ಒಂದು ಕಿಲ್ಲರ್ ಇನ್ಸ್ಟಿಂಕ್ಟ್ ನಮ್ಮಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಗಳಿಗೆ ಉತ್ತರನೂ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಆ ರೀತಿ ಆಗ್ತಾ ಇರುವಂಥದ್ದು. ಹಾಗಂತ ಭಾರತ ಸುಮ್ಮನೆ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ವೀಕ್ಷಕರೇ, ಇದು ರಿಯಲ್ ಡಿಪ್ಲೊಮ್ಯಾಟಿಕ್ ಗೇಮ್ ಪ್ಲ್ಯಾನ್ ಅಂತ. ಜಿಯೋ ಪೊಲಿಟಿಕ್ಸ್ ಅಂದರೆ ಇದು. ಎಲ್ಲರ ಗಮನ ಇರುವಂಥದ್ದು ಎಲ್ಲಿಗ ಪಾಕಿಸ್ತಾನದ ಮೇಲೆ. ಅಲ್ಲಿ ಇರಾನ್ನವ್ರು ಬರ್ತಾರೆ, ಅಲ್ಲಿ ಅಮೆರಿಕದ ಪ್ರತಿನಿಧಿಗಳು ಬರ್ತಾರೆ, ಮಾತುಕತೆ ಆಗುತ್ತೆ, ಶಾಂತಿ ಮಾತುಕತೆ ಮುಂದುವರಿಯುತ್ತೆ ಅನ್ನುವಂಥದ್ದು ಒಂದು ಬಿಂಬಿತವಾಗ್ತಾ ಇರೋದು. ಆದರೆ ಭಾರತ ಏನು ಮಾಡ್ತದೆ? ಅಮೆರಿಕದಲ್ಲಿರ್ತಕ್ಕಂಥ ಭಾರತದ ವಿದೇಶಾಂಗ ಇಲಾಖೆಯ ರಿಪ್ರೆಸೆಂಟೇಟಿವ್ ಏನಿದ್ದಾರೆ, ವಿಕ್ರಮ್ ಮಿಸ್ರಿ ಅಂತಕ್ಕಂಥದ್ದು, ಅವರು ಇವತ್ತು ವೈಟ್ ಹೌಸಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಅಂಬಾಸಿಡರ್ ಸರ್ಜಿಯೋ ಗೌರ್ ಏನಿದ್ದಾರೆ, ಇವರು ಭಾರತದಲ್ಲಿರ್ತಕ್ಕಂಥ ಅಮೆರಿಕದ ಅಂಬಾಸಿಡರ್. ಇವರನ್ನು ವೈಟ್ ಹೌಸಿಗೆ ಕರ್ಕೊಂಡು ಹೋಗಿದ್ದಾರೆ. ಮಾರ್ಕ್ ರೂಬಿಯೋ ಕೂಡ ಇದ್ದಾರೆ ಇಲ್ಲಿ, ಅವರ ಜೊತೆಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಅದಷ್ಟಕ್ಕೆ ನಿಲ್ತಾ ಇಲ್ಲ. ಇಲ್ಲಿ ನೋಡಿ, ಯಾರು ಇಂಡಿಯಾಸ್ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಮೆಟ್ ವಿತ್ FBI ಡೈರೆಕ್ಟರ್ ಕಾಶ್ ಪಟೇಲ್. ನಮ್ಮ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮಿಸ್ರಿ ಏನಿದ್ದಾರೆ, ಅವರು ಇವತ್ತು ಕಾಶ್ ಪಟೇಲ್ ಅವರನ್ನು ಕೂಡ ಮೀಟ್ ಆಗಿದ್ದಾರೆ. ಯಾಕೆ ಇವರನ್ನೆಲ್ಲ ಮೀಟ್ ಆಗ್ತಿದ್ದಾರೆ? ಅಲ್ಲೇನು ನಡೀತಾ ಇದೆ? ಡಿಪ್ಲೊಮೆಸಿ ಅಂದರೆ ಇದು. ಎಲ್ಲವನ್ನೂ ಕೂಡ ಮುಂದೆ ಬಂದು ಪ್ರಚಾರ ಮಾಡುವಂಥದ್ದು. ಭಾರತ ಸುಮ್ಮನಿಲ್ಲ. ಈ ಒಂದು ಶಾಂತಿ ಏನೇ ಪ್ರಯತ್ನಗಳು ನಡೀತಿದ್ರು ಅದರಲ್ಲೂ ಭಾರತದ್ದು ಕೂಡ ಪಾತ್ರ ಇದೆ. ಆದರೆ ಭಾರತೀಯರಿಗೆ ನಮ್ಮ ಹೆಮ್ಮೆಯನ್ನು ನಮಗೆ ತೋರಿಸ್ಕೊಳ್ಳೋಕ್ಕಾಗ್ತಿಲ್ಲ. ಸುಮ್ಮನೆ ಪಾಕಿಸ್ತಾನವನ್ನು ಹೊಗಳೋದು, ಅದೇನೋ ಗೊತ್ತಿಲ್ಲ. ಅಷ್ಟು ಸಾವು ನೋವುಗಳು ಕಾರಣ ಆಗಿರುವಂಥ ದೇಶದ ಬಳಿ ಪ್ರಚಾರವನ್ನು ಕೊಡೋದಕ್ಕೋಸ್ಕರ ನಾವಿದ್ದೀವ. ಯಾಕೆ ಇಂಥ ಒಂದು ಮನಸ್ಥಿತಿಗಳು ಬರ್ತಾ ಇದ್ದಾವೆ? ಆ್ಯಕ್ಚುಲಿ ನಾವು ಒಗ್ಗಟ್ಟಾಗಿ ಇಡೀ ಒಂದು ದೇಶವಾಗಿ ಸೆಲೆಬ್ರೇಟ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದೀವ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ಇತ್ತೀಚೆಗೆ ಕೇವಲ 4-5 ದಿನಗಳ ಕೆಳಗೆ ನ ಭೂತೋ ಭವಿಷ್ಯತಿ ಅನ್ನೋ ರೀತಿಯಾಗಿ ಇಡೀ ವಿಶ್ವದಲ್ಲೇ ಕೇವಲ 3 ರಾಷ್ಟ್ರಗಳು ಈ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. 3ನೇ ರಾಷ್ಟ್ರ ಭಾರತ ಆಗಿದೆ. ನ್ಯೂಕ್ಲಿಯರ್ ಫ್ಯೂಷನ್ ವಿಚಾರದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿದೆ. ನಾವು ಯಾರೂ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಅದು ಅಮೇರಿಕಾ ಫೇಲ್ಯೂರ್ ಆಗಿದೆ. $15 ಬಿಲಿಯನ್ ಹೆಚ್ಚು ಖರ್ಚು ಮಾಡಿ ಕೊನೆಗೆ ಫೇಲ್ಯೂರ್ ಆಗುತ್ತೆ. ಜಪಾನ್ ಫೇಲ್ಯೂರ್ ಆಗಿದೆ. ಚೈನಾ ಕೂಡ ಕೇವಲ ಪ್ರೋಟೋಟೈಪನ್ನು ಮಾಡಿದೆ, ಅದನ್ನು ರೆಗ್ಯುಲರ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಷ್ಯಾ ಮಾತ್ರ ಸಕ್ಸಸ್ಫುಲ್ ಆಗಿ ಅದನ್ನು ಬಳಕೆ ಮಾಡ್ತಿರುವಂಥದ್ದು. ಈಗ ರಷ್ಯಾ ಬಿಟ್ಟರೆ ಭಾರತ ಮಾತ್ರ ಬಳಕೆ ಮಾಡಿಕೊಳ್ಳುತ್ತೆ. ಟುಡೇ ಇಂಡಿಯಾ ಟೇಕ್ಸ್ ಡಿಫೈನಿಂಗ್ ಸ್ಟೆಪ್ ಇನ್ ಇಟ್ಸ್ ಸಿವಿಲ್ ನ್ಯೂಕ್ಲಿಯರ್ ಜರ್ನಿ, ಅಡ್ವಾನ್ಸಿಂಗ್ ದ ಸೆಕೆಂಡ್ ಸ್ಟೇಜ್ ಆಫ್ ನ್ಯೂಕ್ಲಿಯರ್ ಪ್ರೋಗ್ರಾಮ್. ಹೋಮಿಯೋ ಬಾಬಾ ಅವರು ಕಂಡಂಥ ಕನಸು 3 ಸ್ಟೇಜಲ್ಲಿ ಕನಸನ್ನು ಕಂಡಿದ್ದರು. ಫಸ್ಟ್ ಸ್ಟೇಜ್, ಈಗ ಆಲ್ರೆಡಿ ನ್ಯೂಕ್ಲಿಯರ್ ಎನರ್ಜಿಯನ್ನು ಬಳಸಿಕೊಂಡು ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಿದ್ದೀವಿ, ಸಾಕಷ್ಟು ಕಾರ್ಯಗಳಿಗೆ ಬಳಸ್ತಾ ಇದ್ದೀವಿ. ಇದು 2ನೇ ಸ್ಟೆಪ್ ಇರುವಂಥದ್ದು. ದ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಆ್ಯಂಡ್ ಬಿಲ್ಡ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಆಟ್ ಕಲ್ಪಾಕಮ್ ಹ್ಯಾಸ್ ಅಟೇನ್ಡ್ ಕ್ರಿಟಿಕಾಲಿಟಿ. ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಏನಿದೆ ಅದು ತನ್ನ ಕ್ರಿಟಿಕಾಲಿಟಿಯನ್ನು ಅಚೀವ್ ಮಾಡಿದೆ. ಅಂದರೆ ಅದಕ್ಕೆ ಖರ್ಚಾಗುವ ಎನರ್ಜಿಗಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಇಡೀ ಭಾರತಕ್ಕೆ ಎನರ್ಜಿಯನ್ನು ಪ್ರೊವೈಡ್ ಮಾಡುವಷ್ಟು ಶಕ್ತಿ ಇದರಲ್ಲಿ ಇರುತ್ತೆ. ಥೋರಿಯಮನ್ನು ನಾವು ಬಳಕೆ ಮಾಡ್ಕೊಳ್ತೀವಿ.
ಇವತ್ತು ನಮ್ಮ ಬೀಚ್ಗಳಲ್ಲಿ ಯಥೇಚ್ಛವಾಗಿ ಥೋರಿಯಂ ಸಿಗುತ್ತೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಥೋರಿಯಂ ಸಿಗೋದು ಭಾರತದ ಬಳಿಯಲ್ಲಿ. ಅದನ್ನು ಕೂಡ ನಾವು ಗಮನಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇದು ಅತಿ ದೊಡ್ಡದಾಗಿರ್ತಕ್ಕಂಥ ಸಾಧನೆ. ವಿಶ್ವದಲ್ಲಿ ಯಾರಿಗೂ ಮಾಡೋಕ್ಕಾಗಿಲ್ಲ ವೀಕ್ಷಕರೇ ಇದನ್ನು, ರಷ್ಯಾ ಬಿಟ್ಟರೆ. ಅದನ್ನು ನಾವು ಮಾಡಿದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವ. ಇಲ್ಲ, ಪಾಕಿಸ್ತಾನವನ್ನು ವಿಶ್ವಗುರು ಅನ್ನಬೇಕು, ಇರಾನನ್ನು ವಿಶ್ವಗುರು ಅನ್ನಬೇಕು, ಅದರಲ್ಲಿ ಏನೋ ಒಂದು ಖುಷಿಯನ್ನು ಅನುಭವಿಸ್ಬೇಕು. ಅಂಥ ಪರಿಸ್ಥಿತಿ ಬೇಕಾ ನಮಗೆ? ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದಾಗ ನಾನು ನಿಮಗೆ ಫಸ್ಟಿಗೆ ಒಂದು ಮಾತನ್ನು ಕೇಳಿ, ಪಾಕಿಸ್ತಾನದ ಸುಳ್ಳಿಗೆ ಸಿಗುವ ಪ್ರಚಾರ ಭಾರತದ ಸತ್ಯಕ್ಕೆ ಯಾಕೆ ಸಿಗೋದಿಲ್ಲ? ಭಾರತದ ಸತ್ಯಕ್ಕೆ ಯಾಕೆ ಆ ಒಂದು ಪ್ರಚಾರ ಸಿಗೋದಿಲ್ಲ ಅಂದರೆ, ಭಾರತೀಯರು ನಮ್ಮಲ್ಲೊಳಗೆ ನಾವು ಡಿವೈಡ್ ಆಗಿ ಹೋಗಿದ್ದೀವಿ. ಕೇವಲ ಒಂದು ಪಕ್ಷ ಮತ್ತೊಂದು ವಿಪಕ್ಷ, ಕೇವಲ ಸಿದ್ಧಾಂತದ ಆಧಾರದಲ್ಲಿ ಇಡೀ ಒಂದು ದೇಶವನ್ನು ನೋಡ್ತಾ ಇದ್ದೀವಿ. ದೇಶ ಅಂತ ಬಂದಾಗ ಒಳಗಡೆ ನಮ್ಮ ಬಳಿಯಲ್ಲಿ ಎಷ್ಟೇ ಸೈದ್ಧಾಂತಿಕ ವಿರೋಧಾಭಾಸಗಳಿದ್ರೂ ಸಹಿತವಾಗಿ ನಾವೆಲ್ಲರೂ ಒಂದು ಅನ್ನೋದನ್ನು ಮರ್ತಿದ್ದೀವಿ. ಇಲ್ಲಿ ಜಾತಿ, ಮತ, ಪಂಥ ಅಥವಾ ಯಾವುದೇ ಧರ್ಮ ಮುಖ್ಯ ಆಗೋದಿಲ್ಲ. ಎಲ್ಲ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ಶಾಂತಿಯ ತೋಟವಾಗಿ ಒಗ್ಗಟ್ಟಿನಿಂದ ಮುನ್ನುಗ್ಗಿದಾಗ ಮಾತ್ರ ಭಾರತ ತನ್ನ ನಿಜವಾದ ಶಕ್ತಿಯನ್ನು ನಾವು ಬಳಸ್ಕೊಂಡಿದ್ದೀವಿ, ಅದನ್ನು ಪ್ರಚಾರ ಕೂಡ ಮಾಡೋದಕ್ಕೆ ಶುರು ಮಾಡ್ತೀವಿ. ಇಲ್ದಿದ್ರೆ ಇವತ್ತು ಇಂಟರ್ನೆಟೆಲ್ಲ ನೋಡಿ, ಎಷ್ಟು ದೇಶಗಳು $100 ಕೋಟಿ ಖರ್ಚು ಮಾಡ್ತಾ ಇದ್ದಾವೆ ಅಂದರೆ ಭಾರತ ಕೆಟ್ಟದಾಗಿದೆ ಅಂತ ತೋರಿಸೋದಕ್ಕೆ. ಯಾಕೆ ನಮ್ಮ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತಾ ಇಲ್ಲ ಅಂತ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ ವೀಕ್ಷಕರೇ? ವಿಶ್ವದಲ್ಲಿ ಎಲ್ಲೂ ಇರದಷ್ಟು ಇಲ್ಲಿ ಪ್ರವಾಸಿಗರು ಬರುವಂಥ ಫೆಸಿಲಿಟಿಗಳಿದ್ದಾವೆ. ಇಲ್ಲಿ ಇತಿಹಾಸ ಇದೆ, ವಾಸ್ತವಿಕತೆ ಇದೆ, ಭವಿಷ್ಯ ಇದೆ, ಎಲ್ಲವೂ ಇದ್ರೂ ಕೂಡ ಇಲ್ಲಿ ಬರೋದಿಲ್ಲ. ಯಾಕಂದರೆ ಇಂಟರ್ನೆಟನ್ನು ಓಪನ್ ಮಾಡಿದರೆ ಭಾರತೀಯರ ಬಗ್ಗೆ ಕೀಳಾಗಿರಬೇಕು, ಅನ್ಹೈಜಿನಿಕ್ ಆಗಿರ್ತಕ್ಕಂಥ ಬೇರೆ ಬೇರೆ ದೇಶಗಳು, ಪಾಕಿಸ್ತಾನ, ಬಾಂಗ್ಲಾದೇಶ ಪ್ರೊಡ್ಯೂಸ್ ಮಾಡುವಂಥ ವಿಡಿಯೋಗಳನ್ನು ಭಾರತೀಯರಂತ ತೋರಿಸಲಾಗುತ್ತೆ. ಕಾಲಿನಿಂದ ಏನೋ ಒಂದು ರೈಸನ್ನು ಕಲಿಸುವಂಥದ್ದು, ಕೆಟ್ಟದಾಗಿ ಗಲೀಜಾಗಿರುವಂಥದ್ದನ್ನು ಬಳಸುವಂಥದ್ದು, ಈ ರೀತಿಯಾಗಿ ಬಿಂಬಿಸ್ತಾ ಹೋಗ್ತಾ ಇರುವಂಥದ್ದು ಭಾರತವನ್ನು. ಯಾಕಂದರೆ ನಾವು ಕೂಡ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಇದ್ದಾಗ ಅತಿ ಆ್ಯಕ್ಟಿವ್ ಆಗ್ತೀವಿ, ಪಾಸಿಟಿವಿಟಿ ಇದ್ದಾಗ ನಾವು ಏನಾದರೂ ಸಾಧನೆಯನ್ನು ಮಾಡಿದಾಗ ಹೇಳ್ಕೊಳ್ಳೋದೇ ಇಲ್ಲ. ಯಾವಾಗ ಭಾರತೀಯರು ಒಗ್ಗಟ್ಟಾಗಿ ನಮ್ಮ ಸತ್ಯವನ್ನು ಹೇಳೋಣ, ಸುಳ್ಳು ಹೇಳಿ ನಮಗೆ ಯಾವುದೇ ಇಮೇಜ್ ಬಿಲ್ಡ್ ಮಾಡೋದು ಬೇಕಾಗಿಲ್ಲ, ನಮ್ಮ ಸತ್ಯವನ್ನು ನಾವು ತೋರಿಸಿದರೆ ಮಾತ್ರ ಭಾರತ ಕೂಡ ಇನ್ನು ಶೈನ್ ಆಗೋದಕ್ಕೆ ಶುರುವಾಗುತ್ತೆ. ನಿಜವಾದ ಅರ್ಥದಲ್ಲಿ ಭಾರತ ಸೂಪರ್ ಪವರ್ ಆಗುತ್ತೆ. ಸೂಪರ್ ಪವರ್ ಬಿಡಿ, ಅಟ್ಲೀಸ್ಟ್ ಭಾರತೀಯರಾದಂಥ ನಮಗೆ ಅತಿಯಾದ ಹೆಮ್ಮೆ ಇರುತ್ತೆ ನಮ್ಮ ಬಗ್ಗೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚಿಸ್ತೀವಿ ಅಂತ ಅನ್ಕೊಳ್ತಾ ಇದ್ದೀವಿ. ಇದು ಆಗಿತ್ತು ಇವತ್ತಿನ ವಿಶೇಷ. ಇದೇ ರೀತಿಯಾಗಿ ನಿರಂತರವಾಗಿ ನೋಡ್ತೀರಿ ಸುವರ್ಣ ನ್ಯೂಸ್ ಚಾನಲ್, ಸುವರ್ಣ ನ್ಯೂಸ್ ಡಿಜಿಟಲ್ನ ಫಾಲೋ ಮಾಡ್ತೇವೆ. ಧನ್ಯವಾದಗಳು ವೀಕ್ಷಕರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.